ದೀಪಾವಳಿಯಲ್ಲಿ ಮಾಡುವಂಥ ಸ್ನ್ಯಾಕ್ಸ್ಗಳಲ್ಲಿ ನನ್ನ ಫೇವ್ರೆಟ್ ಅಂದರೆ ಕರ್ದ ಅವಲಕ್ಕಿ ಚೂಡ. ತುಂಬಾನೇ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಅವಲಕ್ಕಿ ಚೂಡ ಮಾಡೋದಕ್ಕೆ ಮೊದಲೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಜೀರಾ ಪುಡಿ, ಚಿಲ್ಲಿ ಪೌಡರು, ಅರಿಶಿನ, ಚಾಟ್ ಮಸಾಲ, ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಎಣ್ಣೆ ಕಾದ್ಮೇಲೆ ಈ ಥರ ಜಲ್ದಿ ಇಟ್ಕೊಂಡು 1 ಕಪ್ ಅಷ್ಟು ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಕಪ್ ಅಷ್ಟು ಹುರ್ಗಡ್ಲೆ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಹಾಗೆ 1 ಕಪ್ ಅಷ್ಟು ಗೋಡಂಬಿ ಬಾದಾಮ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ 1 ಕಪ್ ಅಷ್ಟು ಒಣ ಕೊಬ್ಬರಿ ಕೂಡ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ ಆಗಿರೋ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಅವಲಕ್ಕಿನ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಕರಿಬೇವು ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡು ಹಾಕಿ ನಾವು ಮಾಡಿಟ್ಕೊಂಡಿರುವ ಮಸಾಲೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿರುವ ಶೇಂಗಾ ಬೀಜ ಹುರ್ಗಡ್ಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗರಿಗರಿಯಾಗಿ ಸೂಪರ್ ಟೇಸ್ಟಿಯಾದ ಕರ್ದ ಅವಲಕ್ಕಿ ಚೂಡ ರೆಡಿ ಆಗುತ್ತೆ. ಈ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ. Download ShareChat.